ದಕ್ಷಿಣ ಕನ್ನಡ ಬಿಜೆಪಿ ಸಂಸದ ಬ್ರಿಜೇಶ್ ಚೌಟಾ ವರ್ಸಸ್ ಬಿಜೆಪಿ ಕಾರ್ಯಕರ್ತರು ರಸ್ತೆ ಸಮಸ್ಯೆಗೆ ಪರಿಹಾರ ಕೇಳಿದ್ರೆ ಅವಮಾನ ಮಾಡಿದ್ರ ಬಿಜೆಪಿ ಸಂಸದರು. ಚೌಟಾ ವಿರುದ್ಧ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಸೂರಜ್ ಜೈನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸಮಸ್ಯೆಗೆ ಪರಿಹಾರವನ್ನ ಕೇಳಿದ್ರೆ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಸಮಾಧಾನವನ್ನ ಆರೋಪವನ್ನ ಮಾಡಿದ್ದಾರೆ. ಇಂಥವರು ನಮ್ಮ ಜನಪ್ರತಿನಿಧಿಯಾಗಿದ್ದು ನಮ್ಮ ದುರಂತ ಅಂತ ಹೇಳಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಸಂಸದರ ವಿರುದ್ಧ. ಬಿಜೆಪಿ ಸಂಸದ ಚೌಟಾ ವಿರುದ್ಧ ಬಿಜೆಪಿ ಮಂಡಲ ಉಪಾಧ್ಯಕ್ಷರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡದ ಸಂಸದರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ರಸ್ತೆ ಸಮಸ್ಯೆಗೆ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಮಾತನಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಅವಮಾನವನ್ನ ಸಂಸದರು ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂಸದ ಬ್ರಿಜೇಶ್ ಚೌಟಾ ವಿರುದ್ಧ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಸೂರಜ್ ಜೈನ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ರಸ್ತೆ ಸಮಸ್ಯೆಗೆ ಪರಿಹಾರವನ್ನ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಂಥವರು ನಮ್ಮ ಜನಪ್ರತಿನಿಧಿಯಾಗಿದ್ದು ನಮ್ಮ ದುರಂತ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಬಿಜೆಪಿ ಸಂಸದ ಬ್ರಿಜೇಶ್ ಚೌಟಾ ವಿರುದ್ಧ ಬಿಜೆಪಿ ಉಪಾಧ್ಯಕ್ಷರಿಂದಲೇ ಆಕ್ರೋಶ ವ್ಯಕ್ತವಾಗಿರೋದು. ಹಾಗಾದ್ರೆ ಈ ಅಸಮಾಧಾನಕ್ಕೆ ಮೂಲ ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ ಮೂಡಬಿದ್ರೆಯ ಬನ್ನಡ್ಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲು ಸಾಲು ಅಪಘಾತಗಳು ಆಗಿವೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಅಲ್ಲಿ 8ಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿವೆ. ಈ ಹೆದ್ದಾರಿಯಲ್ಲಿ ಸರ್ವಿಸ್ ರಸ್ತೆ ಇಲ್ಲದೆ ಸರಣಿಯಾಗಿ ಭೀಕರ ಅಪಘಾತಗಳು ಸಂಭವಿಸಿದೆ. ಈ ವಿಚಾರವಾಗಿ ಸಂಸದರನ್ನ ಭೇಟಿಯಾಗಿದ್ರು ಬಿಜೆಪಿಯ ಉಪಾಧ್ಯಕ್ಷ ಸೂರಜ್ ಜೈನ್ ಅವರು. ಈ ವೇಳೆ ಸಂಸದ ಬ್ರಿಜೇಶ್ ಚೌಟಾ ಅವರು ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನರ ಪ್ರತಿಭಟನೆಗೆ ನಾನು ಹೆದರಲ್ಲ ಅನ್ನುವಂಥ ಮಾತನ್ನ ಬಿಜೆಪಿ ಸಂಸದ ಬ್ರಿಜೇಶ್ ಚೌಟಾ ಅವರು ಹೇಳಿದ್ರಂತೆ. ಪರಿಹಾರವನ್ನ ಕೊಡಿ, ಅಲ್ಲೊಂದು ಸಮಸ್ಯೆ ಆಗ್ತಾ ಇರೋದಕ್ಕೆ ಅಲ್ಲಿ ಏನಾದ್ರೂ ಪರಿಹಾರವನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಬದಲು ಜನರ ಪ್ರತಿಭಟನೆಗಳಿಗೆ ನಾನು ಹೆದರೋದಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸೂರಜ್ ಜೈನ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ರೀತಿಯಾಗಿರುವಂತಹ ಜನಪ್ರತಿನಿಧಿಗಳು ನಮಗೆ ಬೇಕಾಗಿತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಬೆನ್ನಲ್ಲೇ ಈಗ ಸಂಸದರು ಎಚ್ಚೆತ್ತುಕೊಂಡಿದ್ದಾರೆ. ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಕೇಂದ್ರ ಸಚಿವರಿಗೆ ಚೌಟಾ ಅವರು ಪತ್ರವನ್ನು ಬರೆದಿದ್ದಾರೆ. ಬನ್ನಡ್ಕದಲ್ಲಿ ಪೂರ್ಣ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಸಚಿವ ಗಡ್ಕರಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸಂಸದ ಬ್ರಿಜೇಶ್ ಚೌಟಾ ಅವರು ಎಚ್ಚೆತ್ತುಕೊಂಡು ಕೇಂದ್ರ ಸಚಿವರಿಗೆ ಈಗ ಪತ್ರವನ್ನು ಬರೆದಿದ್ದಾರೆ. ಬನ್ನಡ್ಕದಲ್ಲಿ ಪೂರ್ಣ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ನಿತಿನ್ ಗಡ್ಕರಿ ಅವರಿಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಅವ್ಯವಸ್ಥೆಯನ್ನ ಸರಿಪಡಿಸಿ ಅಂತ ಹೇಳಿ ಮನವಿಯನ್ನ ಕೇಂದ್ರ ಸಚಿವರಿಗೆ ಸಲ್ಲಿಸಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಮೊದಲನೆಯದು ಇಲ್ಲಿ ರೋಡಿದು ಸಮಸ್ಯೆ, ಹೈವೇ ಅವರದು ರೋಡ್ ಕರೆಕ್ಟ್ ಇದು ಕೊಡಲಿಲ್ಲ. ಒಂದು ಕಡೆ ಬಂದ್ ಮಾಡ್ತಾರೆ, ಇನ್ನೊಂದು ಕಡೆ ಕೊಡ್ತಾರೆ, ಆ ಕಡೆ ಈ ಕಡೆ ಇದು ಮಾಡ್ತಾರೆ. ಮತ್ತು ರೋಡಿನ ಸಮಸ್ಯೆಯಿಂದಲೇ ಇಲ್ಲಿ ಆಕ್ಸಿಡೆಂಟ್ ಆಗೋದು. ಮೈನ್ ಕಾರಣ ರೋಡಿನ ಸಮಸ್ಯೆಯಿಂದಲೇ ತುಂಬ ಜನಗಳ ಜೀವ ಎಲ್ಲ ಹೋಯಿತು. ಇದಕ್ಕೆ ಕಾರಣ ಯಾರಂತ ರೋಡಿನವರೇ ಹೊಣೆಗಾರರಾಗ್ತಾರೆ. ಇದರಿಂದ ಸಂಸದರು ಇಲ್ಲಿ ನಮ್ಮದು ಬನ್ನಡ್ಕ ಕ್ಷೇತ್ರಕ್ಕೆ ಅವರು ಬರಲಿಲ್ಲ, ಈ ಸ್ಪಾಟಿಗೆ ಬರಲಿಲ್ಲ. ಅವರು ಇಷ್ಟ ತನಕ ಬರಲಿಲ್ಲ. ಅವರ ಪಾರ್ಟಿಯವರು ಹೋಗಿ ಕೇಳಿದರೆ ಹೀಗೆ ಉಡಾಪೆ ಉತ್ತರ ಕೊಡ್ತಾರಂತೆ. ತುಂಬ ಭಯ ಉಂಟು ನಮಗೆ. ಈಗ ಒಂದು ಕ್ರಾಸ್ ಮಾಡುವಾಗ ಸಹ ಭಯ ಉಂಟು. ಒಂದು ನಮಗೆ ರಿಕ್ಷಾದವರಿಗೆ ಆಗಿ ನಾವು ಗಾಡಿ ಬಿಡುವಾಗ ಸಹ ನಮಗೆ ಭಯ ಆಗ್ತದೆ. ಅವರು ಸ್ಪಾಟಿಗೆ ಬರಬೇಕಲ್ಲ. ಒಂದು ಸಂಸದರಾಗಿ ಒಂದು ಹೈವೇ ಇದರದ್ದು ಇರುವುದು ಅವರ ಇದರಲ್ಲಿ
ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ ಅಲ್ಲ ಅದು, ಅವರು ಬರಬೇಕಲ್ಲ. ಮಾನ್ಯ ಶಾಸಕರಿಂದ ಅದರ ಏನೂ ಆಗಲಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಸರ್ವಿಸಸ್ ಆಗಲೇಬೇಕು, ಇಲ್ಲಿ ಅಂಡರ್ ಪಾಸ್ ಕೊಡಲೇಬೇಕು. ನಾವು ಇಲ್ಲಿಂದ ಇಲ್ಲಿ ಜಂಕ್ಷನು ಇಲ್ಲಿ ಬಿಟ್ಟು 2-3 ಕಿಲೋಮೀಟರ್ ಆಚೆ ಹೋಗಿ ಎಮರ್ಜೆನ್ಸಿ ಯಾರದನ್ನು ಕರ್ಕೊಂಡು ಬರಲಿಕ್ಕೆ ಒಂದು ರೌಂಡಾಗಿ ಈಚೆ ಬರಬೇಕು ನಾವು. ಆದರೂ ಇದಕ್ಕೆ ನಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಮೊದಲನೇ ಬಾರಿಗೆ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರ ಮೇಲೆ ಸಹಜವಾಗಿ ನಿರೀಕ್ಷೆಗಳು ಕೂಡ ಮೊದಲನೇ ಬಾರಿ ಸಂಸದರಾಗಿದ್ದಾರೆ ಅಂತ ಹೇಳಿ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಆದರೆ ಈಗ ಅವರ ವರ್ತನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಬಿಜೆಪಿಯ ಕಾರ್ಯಕರ್ತರೇ ನಮ್ಮ ಜೊತೆಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ಏನಾಯ್ತು, ಏನು ಕಾರಣ? ಮಧುಕರ್, ಹೌದು, ಕರಾವಳಿಯ ಬಿಜೆಪಿ ಪಾಳ್ಯದಲ್ಲಿ ಎದ್ದಿರುವಂತಹ ಒಂದು ಹೊಸ ಅಸಮಾಧಾನದ ಹೊಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಿಲಿಟರಿಯಲ್ಲಿ ಆರ್ಮಿ ಅಂದ್ರೆ ಸೈನ್ಯದಲ್ಲಿ ಇದ್ದಂತವರು. ಸಹಜವಾಗಿ ನಳಿನ್ ಕುಮಾರ್ ಕಟೀಲ್ಗೆ ನಂತರ ಅವರಿಗೆ ಒಂದು ಸೀಟನ್ನು ಕೊಡ್ತಾರೆ. ಅವರು MP ಆಗಿ ಅನೇಕ ಕೆಲಸಗಳನ್ನ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳನ್ನ ತರುವಂತದ್ದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಹೊಸ ಕಲ್ಪನೆ ಮತ್ತು ಯೋಚನೆಗಳು ಅವರಲ್ಲಿ ಇತ್ತು ಮತ್ತು ಆ ಕೆಲಸಗಳು ಕೂಡ ನಡೀತಾ ಇದೆ. ಆದ್ರೆ ಇದರ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಅಂದ್ರೆ ಹಿಂದೆ ಜಾರಿಗೆ ಆದಂತಹ ಕೆಲವೊಂದು ಅನುದಾನದಲ್ಲಿ ಕೆಲವೊಂದು ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳಾಗ್ತಾ ಇದೆ. ಆ ಕಾಮಗಾರಿ ಸಂದರ್ಭದಲ್ಲಿ ಬನ್ನಡ್ಕ ಅನ್ನುವಂತ ಜಾಗ ಏನಿದೆ, ಈ ಜಾಗದಲ್ಲಿ ಒಂದು ಹೆದ್ದಾರಿಗೆ ಸಂಬಂಧಪಟ್ಟಂತೆ ಸರ್ವಿಸ್ ರೋಡ್ ನ ಮನವಿ ಮತ್ತು ಅದಕ್ಕೆ ಅಲ್ಲಿ ಏರ್ಪಡುವಂತ ಕೆಲವೊಂದು ಅಪಘಾತಗಳ ಕಾರಣಗಳಿಗಾಗಿ ಒಂದಷ್ಟು ಅಲ್ಲಿನ ಸ್ಥಳೀಯ ಬಿಜೆಪಿಯಲ್ಲಿ, ಅದರಲ್ಲೂ ಕೂಡ ಬಿಜೆಪಿಯ ಮಂಡಲದ ಉಪಾಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ದಂತಹ ಸೂರಜ್ ಜೈನ್ ಮಾರ್ನಾಡ್ ಮತ್ತು ಅವರ ತಂಡ ಹೋಗಿ ಸಂಸದರನ್ನ ಮಂಗಳೂರಿನಲ್ಲಿ ಭೇಟಿಯಾಗುತ್ತೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಕೂಡ ಇರ್ತಾರೆ, ಬೇರೆ ಬೇರೆ ರೀತಿಯಾದಂತಹ ಬೇರೆ ಅಧಿಕಾರಿಗಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ನಮ್ಮನ್ನ ಸರಿಯಾಗಿ ಅವರು ನಡೆಸ್ಕೊಂಡಿಲ್ಲ, ನಮ್ಮನ್ನ ಕೂರಿಸಿ ಮಾತಾಡುವಂತ ವ್ಯವಧಾನ ಕೂಡ ಅವರಿಗೆ ಇರಲಿಲ್ಲ, ಮತ್ತೊಂದಷ್ಟು ಉಡಾಪಿಯಾಗಿ ನಮ್ಮ ಜೊತೆ ವರ್ತಿಸಿದ್ದಾರೆ ಅನ್ನುವಂಥದ್ದನ್ನ ಸೂರಜ್ ಜೈನ್ ಮಾರ್ನಾಡ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಬರ್ಕೊಂಡಿರುವಂತದ್ದು. ಆದ್ರೆ ಈ ಒಂದು ಚರ್ಚೆಯ ಮಧ್ಯೆ ಒಂದಷ್ಟು ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳು ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಪಡ್ಕೊಂಡಿದೆ. ಯಾಕಂದ್ರೆ ಒಂದಷ್ಟು ಜನ ಅದರಲ್ಲಿ ಪರವಾಗಿ ಬ್ರಿಜೇಶ್ ಚೌಟ ಪರವಾಗಿ ಮಾತನಾಡಿದ್ರೆ, ಒಂದಷ್ಟು ಜನ ಬ್ರಿಜೇಶ್ ಚೌಟ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಂದ್ರೆ ಒಬ್ಬ ಉಪಾಧ್ಯಕ್ಷನ ಸ್ಥಾನದಲ್ಲಿರುವಂತವರೇ ತಮ್ಮ ಆರೋಪಗಳನ್ನ ಮಾಡದಂತ ಹಿನ್ನೆಲೆಯಲ್ಲಿ ಪಕ್ಷದ ಶಿಸ್ತಿನ ಒಂದು ಕಟಕಟೆಯ ಒಳಗಡೆ ಯಾವ ರೀತಿಯಾಗಿ ಅದನ್ನ ಮಾತನಾಡಬೇಕಿತ್ತು ಅನ್ನುವಂತ ಚರ್ಚೆಗಳು ಕೂಡ ಒಂದು ವಲಯದಲ್ಲಿ ಆಗ್ತಾ ಇದೆ. ಆದ್ರೆ ಕಾರ್ಯಕರ್ತರು ನಾವು ಅವರಿಗೋಸ್ಕರ ದುಡಿತೀವಿ, ಅವರಿಗೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ, ನಾವು ಹೋದಾಗ ಅವ್ರು ನಮ್ಮನ್ನ ಯಾಕೆ ಸೌಜನ್ಯ ಪೂರ್ವಕವಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ಎಲಿಗೇಷನ್ ಕೂಡ ಬರ್ತಾ ಇರುವಂತದ್ದು. ಆದ್ರೆ ಇದೆಲ್ಲದರ ಮಧ್ಯೆ ಬ್ರಿಜೇಶ್ ಚೌಟ ಸ್ವತಃ ನಿತಿನ್ ಗಡ್ಕರಿ ಕೇಂದ್ರ ಭೂ ಸಾರಿಗೆ ಸಚಿವರೇನಿದ್ದಾರೆ ಅವರಿಗೆ ಒಂದು ಪತ್ರವನ್ನ ಬರೆದು ಆ ಒಂದು ಜಾಗದಲ್ಲಿ ಬನ್ನಡ್ಕ ಜಾಗ ಏನಿದೆ ಅಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಕೆಲವರು ಈ ಒಂದು ಪತ್ರದ ಬೆನ್ನಲ್ಲೇ ಅಂದ್ರೆ ತಾಳ್ಮೆಯಿಂದ ಸಂಸದರು ಎಲ್ಲವನ್ನ ಕೇಳಿಸ್ಕೊಂಡ್ರು. ಸಂಸದರು ಯಾವುದನ್ನು ಕೂಡ ಏನ್ ಮಾಡ್ಬೇಕು ಅದನ್ನ ನಮ್ಮ ಸಂಸದರು ಮಾಡ್ತಾರೆ ಅನ್ನುವಂಥದ್ದನ್ನ ಅವರ ಪರವಾಗಿರುವಂತವ್ರು ಹೇಳ್ತಾ ಇದ್ರು. ಕೆಲವೊಂದು ಅವರ ಮೊನ್ನೆ ಅಸಮಾಧಾನ ತೋಡ್ಕೊಂಡಂತವ್ರು ಹೇಳ್ತಾ ಇರುವಂತದ್ದು ಅಂದ್ರೆ ನಾವೆಲ್ಲ ಹೇಳಿದ ನಂತರ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂಥದ್ರ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಒಟ್ಟು ಕರಾವಳಿ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆ, ಅದರ ಜೊತೆಗೆ ಶಿಸ್ತಿನ ಕೋಟೆ ಕೂಡ ಹೌದು. ಇಲ್ಲಿ ಈ ರೀತಿಯಾಗಿ ಕಾರ್ಯಕರ್ತರು ಬಹಿರಂಗವಾಗಿ ಅಸಮಾಧಾನಗಳನ್ನ ತೋಡ್ಕೊಳ್ಳುವಂಥದ್ದು ಅಥವಾ ಬಹಿರಂಗವಾಗಿ ಈ ರೀತಿಯಾಗಿ ಹೇಳ್ಕೊಳ್ಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಆಗ್ತಾ ಇದೆ. ಆದ್ರೆ ಕಳೆದ ಚುನಾವಣೆ ಅಥವಾ ಬೇರೆ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಇಲ್ಲಿ ಯಾವುದೇ ಈ ರೀತಿಯ ಅಸಮಾಧಾನಗಳು ಆಕ್ರೋಶಗಳು ಬಂದ್ರು ಕೂಡ ಅವುಗಳನ್ನ ಪಕ್ಷದ ಒಂದು ಕಟಕಟೆ ಏನಿದೆ ಅದರ ಒಳಗಡೆ, ಅದನ್ನ ವ್ಯಾಪ್ತಿಯ ಒಳಗಡೆ ಅದನ್ನ ಸರಿಪಡಿಸುವಂತದ್ದು ಮತ್ತು ಅದನ್ನ ಅಲ್ಲಿಗೆ ಮುಕ್ತಾಯ ಮಾಡುವಂತ ಆಗ್ತಾ ಇತ್ತು. ಆದ್ರೆ ಮೊದಲ ಬಾರಿ ಸಂಸದರಾದಂತವರು ಕೆಲವೇ ವರ್ಷಗಳಷ್ಟೇ ಆಗಿದೆ, ಅವರು ಕೆಲಸ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಅವರ ವಿರುದ್ಧ ಇರುವಂತಹ ಆರೋಪ ಅವ್ರು ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನ ಭೇಟಿಯಾಗ್ಲಿಕ್ಕೆ ಹೋಗುವ ಕಾರ್ಯಕರ್ತರ ಬಳಿ ಸರಿಯಾಗಿ ಮಾತನಾಡ್ತಾ ಇಲ್ಲ, ಸರಿಯಾಗಿ ಚರ್ಚೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಆ ಒಂದು ಜಾಗದಲ್ಲಿ ಏನು ಅಪಘಾತಗಳಾಗ್ತಾ ಇದೆ ಅಲ್ಲಿಗೆ ತುಂಬಾ ಸಲ ಭೇಟಿ ಕೊಡಿ ಅಂತ ಅವರಿಗೆ ಮನವಿ ಮಾಡಿದ್ರು ಕೂಡ ಅವರು ಬರಲಿಲ್ಲ ಅನ್ನುವಂಥದ್ದು. ಆದ್ರೆ ಸಂಸದರ ಪರವಾಗಿರುವಂತಹ ಕಾರ್ಯಕರ್ತ ವರ್ಗ ಬೇರೆ ರೀತಿಯಾಗಿ ಚರ್ಚೆಗಳನ್ನ ಮಾಡ್ತಾ ಇದೆ. ಅಂದ್ರೆ ಸಂಸದರು ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ, ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ, ಸ್ಥಳಕ್ಕೆ ಹೋಗ್ಬೇಕು ಎಲ್ಲವನ್ನ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಅವರು ಏನು ಪ್ರೆಸೆಂಟ್ ಏನೆಲ್ಲ ಆಗ್ತಾ ಇದೆ ಆ ಘಟನೆಗಳ ಬಗ್ಗೆ ಅಲ್ಲಿನ ಸ್ಥಳೀಯ ಶಾಸಕರಿಂದ ಮಾಹಿತಿ ಪಡೆದಿದ್ದಾರೆ, ಅಲ್ಲಿನ ಬಿಜೆಪಿಯ ಬೇರೆ ನಾಯಕರಿಂದ ಮಾಹಿತಿ ಪಡೆದಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ. ಅದ್ರ ಜೊತೆಗೆ ಸೂರಜ್ ಜೈನ್ ಮಾರ್ನಾಡ್ ಜೊತೆ ಇನ್ನೊಬ್ಬ ಬಿಜೆಪಿಯ ನಾಯಕ, ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಹೋಗಿದ್ರು. ಆದ್ರೆ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಸಂಸದರನ್ನ ಹೊಗಳಿ ಬರೆದಿರುವಂತದ್ದು ಅಂದ್ರೆ ನಮ್ಮನ್ನ ಕೂರಿಸ್ಕೊಂಡು ಮಾತನಾಡಿದ್ದಾರೆ, ಅವರು ಅಲ್ಲೇನು ಕೆಲವೊಂದು ಸಮಸ್ಯೆ ಏನಿದೆ ಅದನ್ನ ಪರಿಹಾರ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. ಇದೇ ಸೂರಜ್ ಜೈನ್ ಮಾರ್ನಾಡ್ ಅವರ
ಜೊತೆಗೆ ಹೋದ ಇನ್ನೊಬ್ಬ ಬಿಜೆಪಿಯ ನಾಯಕ ಬರೆದಿರುವಂತದ್ದು. ಹಾಗಾಗಿ ಎರಡು ವಿಭಿನ್ನವಾದ ಪೋಸ್ಟ್ಗಳು, ಹೋದಂತವರು 2 ಜನ, ಅಂದ್ರೆ ಅವರು ಒಟ್ಟಾಗಿ ಹೋದಂತವ್ರು, ಆದ್ರೆ ಒಟ್ಟಾಗಿ ಹೋದಂತವ್ರೆ ಬೇರೆ ಬೇರೆ ವಿಭಿನ್ನವಾದಂತ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿರುವಂತದ್ದು. ಹಾಗಾಗಿ ಇದು ಬೇರೆ ಏನಾದ್ರೂ ಇದಕ್ಕೆ ಆಯಾಮಗಳಿದೆಯಾ ಅನ್ನುವಂಥದ್ದು ಕಾರ್ಯಕರ್ತ ವಲಯದಲ್ಲಿ ಒಂದು ಚರ್ಚೆಗೆ ಒಳಪಟ್ರೆ, ಅಥವಾ ಸಂಸದರೇ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅವರಿಂದ ನಾವು ತುಂಬಾ ಅಸಮಾಧಾನಕ್ಕೆ ಒಳಗಾಗಿ ಬೇರೆ ಯಾವುದೇ ರೀತಿಯಾದಂತ ದಾರಿ ಇಲ್ಲದೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀಬೇಕಾಯ್ತು ಅನ್ನುವಂಥದ್ದನ್ನ ಸೂರಜ್ ಜೈನ್ ಮಾತನಾಡಿರಂತಹ ಬಿಜೆಪಿ ಕಾರ್ಯಕರ್ತ. ಯಾಕಂದ್ರೆ ಈ ಹಿಂದೆ ಕೂಡ ಅನೇಕ ಸೋಷಿಯಲ್ ಮೀಡಿಯಾವನ್ನ ಅವರು ಪಕ್ಷದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ರು, ಸಾಮಾಜಿಕ ಜಾಲತಾಣದ ಪ್ರಮುಖರಾಗಿದ್ದಂತವ್ರು, ಪಕ್ಷದಲ್ಲೂ ಕೂಡ ಅನೇಕ ವರ್ಷಗಳಿಂದ ದುಡ್ಕೊಂಡು ಬಂದಂತವ್ರು ಸೂರಜ್ ಜೈನ್. ಹಾಗಾಗಿ ಇದನ್ನ ಪಕ್ಷದ ನಾಯಕರುಗಳ ಈ ಅಸಮಾಧಾನಗಳನ್ನ ಕೂತು ಬಗೆಹರಿಸುವಂತದ್ದು ಆಗಬೇಕು ಅನ್ನುವಂಥದ್ದು ಕಾರ್ಯಕರ್ತರ ಆಗ್ರಹ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.